ಅವರ ಜೊತೆಯಲ್ಲಿ ಸಮಯವನ್ನ ಕಳೆಯುವಂತಹ ಸಂದರ್ಭಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ನೇಹಕ್ಕೆ ಬಹಳಷ್ಟು ಆತ್ಮೀಯತೆ ಇರುತ್ತೆ, ಅಂದ್ರೆ ಬಹಳಷ್ಟು ವ್ಯಾಲ್ಯೂ ಕೊಡ್ತಕ್ಕಂಥದ್ದು. ಒಮ್ಮೆ ಮಾತು ಕೊಟ್ರು ಅಂತಂದ್ರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇರತಕ್ಕಂಥದ್ದು. ಜೊತೆಗೆ ಬೇರೆಯವರ ಅಧೀನದಲ್ಲಿ ಬದುಕೋದಕ್ಕೆ ಇಷ್ಟಪಡೋದಿಲ್ಲ, ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳು. ಜೊತೆಗೆ ಈ ವೈಭೋಗ ಅಧಿಕಾರ ಬಹಳಷ್ಟು ಆನಂದವನ್ನ ಪಡ್ತಕ್ಕಂಥದ್ದು, ಈ ಅಧಿಕಾರಕ್ಕೆ ಬಹಳಷ್ಟು ಆಸೆಯನ್ನ ಇರತಕ್ಕಂಥದ್ದು, ಮಹತ್ವಾಕಾಂಕ್ಷಿಗಳು, ಭೋಗಿಗಳಾಗಿರ್ತಕ್ಕಂಥದ್ದು. ಜೊತೆಗೆ ಸ್ವಲ್ಪ ಈ ಉದಾರಿತನದ ಮನೋಭಾವನೆ ಜಾಸ್ತಿ ಇರುತ್ತೆ. ಕಷ್ಟ, ನೋವು, ತೊಂದರೆ, ತಾಪತ್ರ ಯಾರೋ ಅನ್ಕೊಂಡ್ ಬಂದ್ರು ಅಂತಂದ್ರೆ ಅವರಿಗೆ ಸಹಾಯವನ್ನ ಮಾಡ್ತಕ್ಕಂತಹ ಸಹಾನುಭೂತಿ ಇವರಲ್ಲಿರ್ತಕ್ಕಂಥದ್ದು. ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ವೈಯಕ್ತಿಕವಾಗಿ ತಮ್ಮ ಕಷ್ಟಗಳಿಗೆ ಎಷ್ಟು ಬೆಲೆ ಕೊಡ್ತಾರೋ ಬೇರೆಯವ್ರ ಕಷ್ಟಗಳಿಗೂ ಅಷ್ಟೇ ಬೆಲೆ ಕೊಡ್ತಕ್ಕಂತಹ ವ್ಯಕ್ತಿತ್ವ, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇಂತಹ ಸವಿಚಾರ ಉಳ್ಳಂತಹ ಸಿಂಹರಾಶಿಯವರು ಕೆಲವೊಂದು ಮೈನಸ್ ಪಾಯಿಂಟ್ಗಳಿದೆ. ಈ ಮೈನಸ್ ಪಾಯಿಂಟ್ಗಳಿಂದಲೇ ಕೆಲವೊಂದು ಸಮಸ್ಯೆಗಳನ್ನ, ಗೊಂದಲಗಳನ್ನ ನೀವು ಅನುಭವಿಸಿರ್ತಕ್ಕಂಥದ್ದು ಇದೆ. ಇದ್ರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಮೈನಸ್ ಪಾಯಿಂಟ್ ಏನು ಅಂತಂದ್ರೆ ನೋಡಿ, ಸಡನ್ ಆಗಿ ನೀವು ನಂಬಿಡುವಂಥದ್ದು, ಎಲ್ಲರನ್ನೂ ಬಹಳ ವಿಶ್ವಾಸ, ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು ಅಂತಂದ್ರೆ ಸಡನ್ ಆಗಿ ನಂಬುವಂತಹ ಗುಣ, ಮತ್ತೆ ಬೇರೆಯವರಿಗೆ ಸಡನ್ ಆಗಿ ಹೆಲ್ಪ್ ಮಾಡುವಂತಹ ಗುಣ, ನಿಮ್ಮಲ್ಲಿ ಇಲ್ಲದೆ ಇದ್ರೂ ಕೂಡ ಅವರಿಗೆ ಸಹಾಯ